ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ವಿಷಯ ಐತಿ. ಏನಪ್ಪ ಅಂತಂದ್ರೆ ಮಾರ್ಚ್ 19th ನಿನ್ನೆ ದುರಿಂದರ್ ಮೂವಿ ರಿಲೀಸ್ ಆಗೈತಿ. ಸೊ ಆಲ್ಮೋಸ್ಟ್ ಪಾಸಿಟಿವ್ ಅದಾವ, ಏನು ಅದ್ರಾಗ ಡೌಟೇ ಇಲ್ಲ. ಮೂವಿ ಮಾತ್ರ ಬೆಸ್ಟ್ ಐತೆ ಅಂತಂದಾರ. ನನಗೂ ಇಷ್ಟ ಆಗೈತಿ, ಯಾಕಂದ್ರೆ ದುರಿಂದರ್ 1 ನೋಡಿದ್ದೆ. ದುರಿಂದರ್ 2 ನೋಡ್ಬೇಕಂತಂದು ದುರಿಂದರ್ 2 ನೋಡೇನಿ. ಮಸ್ತ್ ಐತೆ ಮೂವಿ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅಂತಾರೋ, ಒಂದು ಸ್ವಲ್ಪ ಬುದ್ಧಿ ಇಲ್ಲ ಜನ ಅಂತಾರೋ, ಏನಂತಾರೆ ಗೊತ್ತಿಲ್ಲ. ಆ ದುರಿಂದರ್ ಮೂವಿ ಅಲ್ಲೇ ಥಿಯೇಟರ್ನಾಗ ಹೋಗಿ ಹೆಂಗೈತೆ ಅಂತ ಕೇಳಿ ಅದ್ರ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಕೊಡೋ ಅಂತಾರೆ. ಸೊ ಟಾಕ್ಸಿಕ್ ಬಗ್ಗೆ ಮತ್ತೆ ಮಾತಾಡೋ ಅಂತಾರೆ. ನಮ್ಮ ಮೂವಿ, ನಮ್ಮ ಅಣ್ಣ ಅಂದ ನಮ್ಮ ಹೀರೋನ್ ಟಾಕ್ಸಿಕ್ ಮೂವಿ ಬಂದಿದ್ರೆ ಕಿತ್ಕೊಂಡು ಹೋಗಿತ್ತು. ಅದು ಇತ್ತು, ಅದು ಇತ್ತು. ಈಗ ಇವನ್ ಎಸ್ ಸರ್ ಹೇಳ್ಯಾರ, ಇವನ್ ಐ ಆಮ್ ವೇಟಿಂಗ್ ಫಾರ್ ಟಾಕ್ಸಿಕ್ ಮೂವಿ ಅಂದ್ರೆ ಓನ್ಲಿ ನಾವು ಕಾಂಪಿಟೇಷನ್ ಜೊತೆ ಜಗಳ ಮಾಡ್ಕೊಳ್ಳೋದಾಗಬಾರ್ದು. ಕಾಂಪಿಟೇಷನ್ ಅಂದರೆ ಹೆಂಗಿರ್ಬೇಕು, ಒಳಗಿರ್ಬೇಕದ. ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ನಾವು ಫ್ಯಾನ್ಸ್ ಆಗಿ ಅದನ್ನು ಓಪನ್ ಅಪ್ ಮಾಡಿ ಫ್ಯಾನ್ಸ್ ವಾರ್ ಆಗಿ ಮತ್ತು ಇಂಡಸ್ಟ್ರಿ ವಾರ್ ಈ ಥರ ಬೇಡ. ನೀವು ಒಂದು ಮೊಬೈಲ್ ಸಿಕ್ಕೈತೆ ಅಂತೇಳಿ ಒಂದು ಹೊಲಸು ಮಾತುಗಳು ಮತ್ತು ಅದು ಮುಗಿದ ಕಥೆಯನ್ನು ಮತ್ತು ಹೊಳ್ಳಿ ಅದನ್ನು ಮತ್ತೆ ಇದಕ್ಕೆ ಕಾಂಪಿಟೇಷನ್ ಅದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಚಲೋ ಅಲ್ಲ. ಯಾಕಂದ್ರೆ ನೀವು ಎಷ್ಟು ಸರ್ ಫ್ಯಾನ್ ಇದ್ರೆ ಪಾಸಿಟಿವ್ ಆಗಿ, ಒಂದು ವೆಲ್ ಎಜುಕೇಟೆಡ್ ಆಗಿ, ಒಂದು ಸೆನ್ಸ್ ಇರೋ ಥರ ಮಾತಾಡ್ರಿ. ಯಾಕಂದ್ರೆ ಇವನ್ ಅದರಿಂದ ನಾವು ಯಾರಿಗೆ ಫಾಲೋ ಮಾಡ್ತಿರ್ತೇವಲ್ಲ, ಯಾರು ರೆಸ್ಪೆಕ್ಟ್ ಕೊಡ್ತಿರ್ತೇವೆ, ಯಾರು ಫ್ಯಾನ್ಸ್ ಇರ್ತೇವಲ್ಲ, ಅವ್ರ ಸತಿಗೆ ಇನ್ಸಲ್ಟ್ ಆಕೈತಿ. ಇದೇ ಥರ ಇನ್ಸಲ್ಟ್ ಆಗಿದ್ದು ನಮ್ಮ ಡಿ ಬಾಸ್ ದರ್ಶನ್ ಸರ್ಗೂ ಹಿಂಗೆ ಆಗಿದ್ದ. ಒಂದು ಕಾಮನ್ ಸೆನ್ಸ್ ಇಲ್ಲಾರ್ದು ಏನೇನೋ ಮಾತಾಡ್ಬಿಡ್ರಿ. ಅವ್ನು ಯಾರೋ ಹೇಳ್ತಾನೆ, ಹುಚ್ಚು ನನ್ನ ಮಗ, ನಂಗೆ ಅದ್ರ ಟಾಪಿಕ್ ಮಾತಾಡೋಕೆ ಆಗಿಲ್ಲ. ಬಟ್ ಈಗ ಅದು ಓಪನ್ ಮಾಡಿ ಅಂದರೆ ಹೇಳಬೇಕು. ಚಾಮುಂಡೇಶ್ವರಿ ತಾಯಿನ ನಾವು ಮೈಸೂರಿಗೆ ಹೋಗ್ಬೇಕಂತೇನಿಲ್ಲ, ಇಲ್ಲೇ ರಾಜಾಜಿನಗರನೇ ಹೋಗಿ ನೋಡ್ಬೋದು ದರ್ಶನ್ ಸರ್ ಮಿಸಸ್. ಅದು ಯಾವ ರೀತಿಯಿಂದ ನಿಮಗೆ ಮನ್ಯಾಗ ಎಜುಕೇಟ್ ಮಾಡ್ತಾರೋ, ಅದು ಯಾವ ರೀತಿಯಿಂದ ನಿಮಗೆ ಮನ್ಯಾಗ ಪಾಲನೆ ಪೋಷಣೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಚಲೋ ಮಾಡಿದ್ರು ನೀವು ಅವ್ರ ಹೆಸರು ಕೆಡ್ಸ್ಕೊಂಬಂದಿರಿ. ದಯವಿಟ್ಟು ಈ ಥರ ಮಾಡಬೇಡ್ರಿ. ಇದೊಂದು ರಿಕ್ವೆಸ್ಟ್ ಐತೆ ನಿಮ್ಗೆ. ಯಾಕಂದ್ರೆ ಒಂದು ಸಮಾಜದಾಗ ಒಂದು ಹೆಸರು ಮಾಡಬೇಕು, ಹೆಸರು ಮಾಡಿ ಎಲ್ಲರ ಜೊತೆ ಚಲೋ ಇರಬೇಕು ಅನ್ನೋ ಇಂಟೆನ್ಷನ್ ಇರೋ ಜನ ಹೆಸರು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಧುರೀಂದರ್ ಮೂವಿ ಜೊತೆ ಕಾಂಪಿಟೇಷನ್ ಇತ್ತು. ಇವನ್ ಎಸ್ ಸರ್ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟಾರ, ಇವನ್ ಐ ಆಮ್ ವೇಟಿಂಗ್ ಫಾರ್ ಧುರೀಂದರ್ 2 ಮೂವಿ ಅಂತಂದ್ರೆ ಅವ್ರು ಎಷ್ಟು ವಿಚಾರ, ಅವ್ರು ಎಷ್ಟು ಒಂದು ದೊಡ್ಡ ಒಂದು ವಿಚಾರದಾಗ ಮಾತಾಡ್ತಾರೆ ಅದನ್ನು ವಿಚಾರ ಮಾಡಿರಿ. ಆ್ಯಸ್ ಅ ಫ್ಯಾನ್ ಆಗಿ ಟಾಕ್ಸಿಕ್ ಬರಲಿಲ್ಲ, ಬಂತಂದ್ರೆ ಮುಂದೆ ಏನಾರ ಹಾಕಿತ್ತು. ಬಟ್ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಯಾರ ಧುರೀಂದರ್ 2. ಬಿಕಾಸ್ ಇದನ್ನು ಬೇರೆ ವೇಗ್ ಕರ್ಕೊಂಡು ಹೋಗಿಲ್ಲ. ಇದನ್ನು ಇರೋ ಫ್ಯಾಕ್ಟ್ ಹೇಳ್ತೀನಿ. ಇದು ಮೂವಿ ಬಂದು ಒಂದು ಸೋಲ್ಜರ್ ಮೇಲೆ ಮಾಡಿದ್ದು. ಇದು ನಾಟ್ ಓನ್ಲಿ ಸೋಲ್ಜರ್, ನಮ್ಮ ಒಂದು BJP ಸರ್ಕಾರದ ಯಾವ್ಯಾವ ಏನೇನು ಎಲ್ಲ ಮಾಡ್ಕೊಂಬಂದ್ರಲ್ಲ ಫಂಡ, ಅದ್ರ ಮೇಲೆ ನಮ್ಮ ಸೋಲ್ಜರ್ಸ್ ಎಷ್ಟು ಕಷ್ಟಪಟ್ರೆ. ಒಂದು ಸ್ಪೈ ಅಂದ್ರೂ ಗೊತ್ತಿಲ್ಲ ನಮ್ಮ ಜನಕ್ಕೆ. ಅದನ್ನು ಕಾಮಿಡಿಯಾಗಿ ಯೂಸ್ ಮಾಡಿ ಅದನ್ನು ಹಾಳು ಮಾಡಿದ್ರು. ನಾಟ್ ಓನ್ಲಿ ಕಾಮನ್ ಪೀಪಲ್ಸು ಅಲ್ಲ, VIP ಪರ್ಸನ್ಸು, ದೊಡ್ಡ ಇನ್ಫ್ಲುಯೆನ್ಸರ್ಸ್ ಸತ್ಯಕ್ಕೆ ಸ್ಪೈ ಅನ್ನೋದು ಹಾಳು ಮಾಡಿದ್ರಿ. ಅದು ನಿಮಗೆ ಬಿಟ್ಟಿದ್ದೆ, ನಾ ಏನು ಹೇಳಂಗಿಲ್ಲ. ಬಟ್ ಅದನ್ನು ಮಾಡಿದ್ರೆ ಅದು ನಿಮ್ದು ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಯಾರು ಫಾಲೋ ಮಾಡ್ತಿರ್ತೀವಿ ಅವ್ರಿಗೂ ಹರ್ಟ್ ಆಗುತ್ತೆ. ನಿಮಗೆ ಯಾರು ಫಾಲೋ ಮಾಡ್ತಿರ್ತಾರಲ್ಲ ಅವ್ರಿಗೂ ಮಿಸ್ಕಮ್ಯುನಿಕೇಷನ್ ಒಂದು ಬೇರೆ ವೇನ ಹೇಳ್ಕೊಟ್ಟಾಗಂತ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ವೈರಲ್ ಆಗಬೇಕಂತಂದ್ರೆ ಹಾಗೇ ಆಗ್ತೀರಿ. ಇಟ್ ವಿಲ್ ಟೇಕ್ ಟೈಮ್ ಡೆಫಿನೆಟ್ಲಿ. ಬಟ್ ಯಾರ ಹಿಂಗೇನು ನಿಮ್ಮ ವಿಡಿಯೋ ಓಪನ್ ಮಾಡಿ ನೋಡಿದಾಗ ಅವ್ರು ಈ ಥರ ಬೆರಳು ಮಾಡಬಾರ್ದು. ಐ ಮೀನ್ ಅವ್ರು ಎಂತಿಂಥವು ಏನೇನೋ ಬೆರಳು ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಅದು ಹೊಳ್ಳಿ ನಮಗೆ ಹರ್ಟ್ ಆಗಬಾರ್ದು. ಆ ಥರ ಒಂದು ಬ್ಲಾಗ್ಸ್ ಆತ, ಒಂದು ವಿಡಿಯೋ ಮಾಡೋದಾತ, ಒಂದು ಮೂವಿ ರಿವ್ಯೂ ಆತ, ಒಂದು ಫ್ಯಾನ್ ಬೇಸ್ ವಿಡಿಯೋ ಆತ, ಯಾವುದೋ ಮಾಡೋದಾದ್ರೂ ಒಂದು ಕಾಮನ್ ಸೆನ್ಸ್ ಇರಲಿ ಅಂತೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಭಾಳ ಖುಷಿ ಆಗತೈತಿ ಡೈಲಿ ವಿಡಿಯೋಸ್ ಮಾಡಿ ಪೋಸ್ಟ್ ಮಾಡೋ ಅಂತೀನಿ. ನಿಮ್ದೊಂದು ರೆಸ್ಪಾನ್ಸ್ ಚಲೋ ಬರೋ ಅಂತೈತಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಹಂಗೆ ದಪ್ಪ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು. ಕಮೆಂಟ್ ಮಾಡೋದು ಬರಿಬೇಡ್ರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.